ಮೊದಲೇದಾಗಿ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ್ಯಂಡ್ ನಿಮ್ಮ ಅಪ್ಕಮಿಂಗ್ ಎಲ್ಲ ಪ್ರಾಜೆಕ್ಟ್ಗಳು ಬಂದ್ಬಿಟ್ಟು ಸಕ್ಸಸ್ ಆಗಲಿ, ಬ್ಲಾಕ್ ಬಾಸ್ಟರ್ ಹಿಟ್ ಆಗಲಿ ಅಂತ ಹೇಳ್ತಾ ಕಳೆದೋಗ್ಬಿಟ್ಟೆ. ಇವತ್ತು ಮಾತ್ರ ಸೀರಿಯಸ್ಲಿ ಹೇಳಬೇಕು ಅಂತಂದರೆ ಇದನ್ನು ಯಾರೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೊಂಡಿರೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ಏನಾದರೂ ಒಂದು ಚಿಕ್ಕ ಪುಟ್ಟ ಒಂದು ಮೈಂಡಲ್ಲಿ ನಾವೊಂದು ಇಮ್ಯಾಜಿನೇಷನ್ಗೆ ಹೋಗಿರ್ತೀವಿ ಈ ರೀತಿ ಇರ್ಬೋದು ಅಂತ. ಬಟ್ ಇದನ್ನಂತರೂ 100% ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಎಂಟ್ರಿ ದರ್ಶನ್ ಸರ್ದು. ಆ್ಯಕ್ಚುಲಿ ದರ್ಶನ್ ಸರ್ರು ಡೆವಿಲ್ ಅಂತ ಹೇಳುವಾಗ ಅವ್ರದ್ದು ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗುವಂಥದ್ದು. ಸೊ ಇವೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಇವಾಗಲೇ ಜೋಶ್ ಸ್ಟಾರ್ಟ್ ಆಗ್ತಿದೆ ಡೆವಿಲ್ ಮೇಲೆ. ಯಾಕೆಂದರೆ ಈ ಒಂದು ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ತರುಣ್ ಸರ್ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ ಏನಂತಂದರೆ, ಸೊ ನೋಡಿ ನೀವು ಆಫ್ಟರ್ ಕಾಟೇರ್ ಆದಮೇಲೆ ದರ್ಶನ್ ಸರ್ನ ನೀವು ಈ ಒಂದು ಗ್ಲಿಮ್ಸಲ್ಲಿ ನಾನು ನೋಡಿದ್ದೀನಿ, ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಅಂತಂದರೆ. ಸೊ ಅಜಿನೀಶ್ ಸರ್ ಅವರ ಒಂದು ಸೌಂಡು ಆ್ಯಂಡ್ ಪ್ರಕಾಶ್ ವೀರ್ ಸರ್ ಅವರ ಒಂದು ಡೈರೆಕ್ಷನ್ನು ಅಮೇಝಿಂಗ್ ಅಂತ ಹೇಳ್ಬೋದು. ಈ ಒಂದು ಗ್ಲಿಮ್ಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ಇಲ್ಲಿಂದನೇ ಸಿನಿಮಾದ ಕ್ರೇಜ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ನನಗಂತರೂ ಒಂದು ರೀತಿಲಿ ಹೆಂಗಾಗ್ತಿದೆ ಅಂದರೆ, ನಾನು ಈಗ ವಿಡಿಯೋ ಮಾಡ್ತಿರೋ ಟೈಮ್ ಬಂದುಬಿಟ್ಟು 12:13 ರಾತ್ರಿ. ನನಗಂತೂ ಸೀರಿಯಸ್ಲಿ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಗ್ಲಿಮ್ಸ್ ಇರುವಂಥದ್ದು ಫಸ್ಟ್ ಲುಕ್ಕು. ಸೊ ಕ್ರೇಜು ಇಲ್ಲಿಂದನೇ ಸ್ಟಾರ್ಟ್ ಆಯಿತು ಡೆವಿಲ್ದು. 100% ಆಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ ದರ್ಶನ್ ಸರ್ ಈ ರೀತಿ ಕಾಣಿಸ್ಕೊಳ್ತಾರೆ ಅಂತ. ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಸೊ ಕಾಟೇರ ಆಯಿತು, ಕಾಟೇರದಲ್ಲಿ ದರ್ಶನ್ ಸರ್ನ ನೋಡಿದ್ದೀವಿ. ಆ್ಯಂಡ್ ಅಪ್ಕಮಿಂಗ್ ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ಕೋಬೋದು, ಸ್ಟೋರಿ ಆಗಿರ್ಬೋದು, ವಾಟ್ ಎವರ್, ಅದು ನೆಕ್ಸ್ಟು. ಬಟ್ ಯಾವ ರೀತಿ ಪೋರ್ಟ್ರೇ ಮಾಡ್ತಾರೆ ಅನ್ನೋದು ನನಗಂತೂ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ನೋಡಿದ ಮೇಲೆ ಅಂತೂ ಮೈಯಲ್ಲಿರೋ ರೋಮ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟಿದೆ. ಸೊ ಅಮೇಝಿಂಗು. ನನಗಂತೂ ತುಂಬ ಖುಷಿ ಆಯಿತು. ಡೆವಿಲ್ ಅಂತೂ ಅಮೇಝಿಂಗ್ ಅಂದರೆ ಅಮೇಝಿಂಗು. ದರ್ಶನ್ ಸರ್ ಅವರ ಒಂದು ಎಂಟ್ರಿ ಆಗಿರ್ಬೋದು, ಅವ್ರು ಶೂಟ್ ಮಾಡ್ತಾರೆ ಆ್ಯಂಡ್ ಅವರು ಒಂದು ಡೆವಿಲ್ ಅನ್ನೋ ಒಂದು ಎಕ್ಸ್ಪ್ರೆಷನ್ನು ಆಗಲೇ ಹೇಳಿದಾಗೆ ಎಲ್ಲ ಒಂದು ರೀತಿಲಿ ಕ್ರೇಜ್ ಸ್ಟಾರ್ಟ್ ಮಾಡಿದೆ. ನನಗಂತೂ ಅಲ್ಟಿಮೇಟಾಗಿ ಇಷ್ಟ ಆಯಿತು. ಈ ಒಂದು ಗ್ಲಿಮ್ಸ್ ಮಾತ್ರ ಸಖತ್ತಾಗಿ ಪೋಟ್ರೆ ಮಾಡಿದ್ದಾರೆ. ನಾನೆಲ್ಲ ಎದುರು ಬಿಟ್ಟಿದ್ದೆ. ಸೊ ಗ್ಲಿಮ್ಸ್ ಅಂತ ಹೇಳ್ಬಿಟ್ಟು ಏನಾದರೂ ದರ್ಶನ್ ಸರ್ನ ತೋರಿಸದೇ ಇರ್ಬೋದಾ ಏನು ಅಂತ ಅಂದ್ಕೊಂಡಿದ್ದೆ. ಬಟ್ ಅಮೇಝಿಂಗ್ ಎಂಟ್ರಿ ಕೊಟ್ಟಿರೋದಂಥದ್ದು ಸಖತ್ತಾಗಿದೆ. ಏನು ಹೇಳಬೇಕು ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಖುಷಿ ಆಗ್ತಾ ಇದೆ ಒಂದು ಡೆವಿಲ್ನ ಗ್ಲಿಮ್ಸ್ ನೋಡಿದ್ಮೇಲೆ. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಸೊ ಆದಷ್ಟು ಬೇಗ ಅಪ್ಡೇಟ್ ಬರಲಿ, ಬೇಗನೆ ಸಿನಿಮಾ ತೆರೆಗೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನಿಮಗೆ ಈ ಒಂದು ಗ್ಲಿಮ್ಸ್ ಆ್ಯಂಡ್ ಫಸ್ಟ್ ಲುಕ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಸೋ ಎಲ್ಲರೂ ಕೂಡ ನಾನು ವಿಶ್ ಮಾಡ್ದಾಗೇ ನೀವು ಕೂಡ ದರ್ಶನ್ ಸರ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಕೂಡ ವಿಶ್ ಮಾಡಿ, ಎಷ್ಟು ಜನ ವಿಶ್ ಮಾಡ್ತೀರಾ ನೋಡೋಣ ಅಂತ ಹೇಳ್ತಾ. ಸೊ ಹೇಗಿತ್ತು ಡೆವಿಲ್ನ ಒಂದು ಫಸ್ಟ್ ಗ್ಲಿಮ್ಸ್ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅಮೇಝಿಂಗ್. ಒಂದು ರೀತಿಲಿ ಈ ಚಳಿಗಾಲದಲ್ಲಿ ಒಂದು ರೀತಿಲಿ ನೋಡಿದ ತಕ್ಷಣ ನನಗೆ ಮೈಯೆಲ್ಲ ಬೆಚ್ಚಗಾಗಿ ಹೋಗ್ಬಿಡ್ತು. ಅಷ್ಟರ ಮಟ್ಟಿಗೆ ಒಂದು ಕಿಕ್ ಕೊಡ್ತು ನನಗೆ. ಲವ್ ಇಟ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಎಂಜಾಯ್ ಮಾಡಿದರೆ ನೀವೆಲ್ಲರೂ ಕೂಡ ಅಂತ ಗೊತ್ತು ನನಗೆ ಡೆವಿಲ್ದು ಒಂದು ಫಸ್ಟ್ ಲುಕ್ಕು ಮತ್ತು ಗ್ಲಿಮ್ಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಹೇಗೆ ಅನ್ನಿಸ್ತು, ನಿಮ್ಮ ಕಾಮೆಂಟನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಹೆಕ್ಸಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಒನ್ಸ್ ಅಗೇನ್ ದರ್ಶನ್ ಸರ್ಗೆ ಹ್ಯಾಪಿ ಬರ್ಡೇ. ನಮಸ್ಕಾರ.